ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಮಗ ಮತ್ತು ಆದೀಶ್ವರ ಇಬ್ಬರು ಕೂಡ ಕಿಡ್ನಾಪ್ ಆಗಿದ್ದಾರೆ ಅನ್ನೋ ವಿಷಯ ಭಾಗ್ಯಗೆ ಗೊತ್ತಾಗಿದೆ. ಹಾಗಿದ್ರೆ ಇಲ್ಲಿ ಭಾಗ್ಯ ಶ್ರೇಷ್ಠ ಮುಂದೆ ಕಾಳಿ ಅವತಾರವನ್ನು ತಾಳ್ತಿದ್ದಾರೆ. ಹಾಗಿದ್ರೆ ಇದನ್ನೆಲ್ಲ ಮಾಡಿದ್ದು ಶ್ರೇಷ್ಠ ಇಲ್ಲ ಅಂದರೆ ಮತ್ತಿನ್ಯಾರು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ತುಂಬಾ ಹುಡುಕಾಟ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಅವರ ಮಗ ಕಾಣೆ ಆಗಿದ್ದಾರೆ. ಹಾಗಾಗಿ ತುಂಬ ತಬ್ಬಿಬ್ಬಾಗಿರ್ತಕ್ಕಂಥ ಆತಂಕದಲ್ಲಿರ್ತಕ್ಕಂಥ ಭಾಗ್ಯ ತನ್ನ ಮಗ ತನ್ಮಯ ಕಾಣಿಸ್ತಿಲ್ಲ ಅಂತ ಹೇಳಿ ರೋಡಲ್ಲಿ ಹುಡುಕ್ತಿದ್ದಾರೆ. ತನ್ವಿ ಕೂಡ ಬೇರೆ ಕಡೆ ಹುಡುಕ್ತಿದ್ದಾಳೆ. ಈ ಕಡೆ ಅಮ್ಮ ಮಗಳು ಅಜ್ಜಿ ಎಲ್ಲರೂ ಕೂಡ ಹುಡುಕೋ ಬರದಲ್ಲಿದ್ದಾರೆ. ಈ ಕಡೆ ತನ್ಮಯ್ಯನ ಮಾತ್ರ ಯಾವುದೋ ರೌಡಿಗಳು ಬಂದು ಕಿಡ್ನಾಪ್ ಕರ್ಕೊಂಡು ಹೋಗಿದ್ದಾರೆ. ಯಾವುದೋ ಒಂದು ಪಾಳು ಮನೆಗೆ ಅವರನ್ನ ಕರ್ಕೊಂಡು ಹೋಗಿದ್ದೆ. ಈ ಕಡೆ ಯಾರು ನೀವು, ಯಾಕೆ ನನ್ನ ಕಿಡ್ನಾಪ್ ಮಾಡಿದಿರಾ, ನನ್ನ ಬಿಟ್ಬಿಡಿ, ಮಾಮಂಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ, ಹಾಗೆ ಹೀಗೆ ಅಂತ ಗುಂಡಣ್ಣ ಹೇಳ್ತಿದ್ದಾನೆ. ಬಟ್ ಬಾಯಿಗೆ ಬಟ್ಟೆ ಹಾಕಿದ್ದ ಇಲ್ಲಿ ಗುಂಡಣ್ಣನ ಲಾಕ್ ಮಾಡಿದ್ದಾರೆ ರೌಡಿಗಳು. ತದನಂತರ ಇಲ್ಲಿ ರೌಡಿಗಳು ಮೊದಲು ಕಾಲ್ ಮಾಡಿ ಆಮೇಲೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಅಂತ ಹೇಳಿ ರೌಡಿಗಳು ಹೇಳ್ತಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಮತ್ತೊಂದು ರೌಡಿ ಹೇಳ್ತಾರೆ. ಹಾಗಿದ್ರೆ ಹೇಗೆ ಸಾಧ್ಯ, ಆಮೇಲೆ ನಾವು ಮಾಡಿದ್ದೆಲ್ಲ ದಂಡ ಆಗ್ಬಿಡುತ್ತೆ, ಮೊದಲು ಮಾಡ್ತಾನೆ ಇರಿ ಅಂತ ರೌಡಿಗಳು ಹೇಳ್ತಿದ್ದಾರೆ. ಬಟ್ ಯಾರಿಗೆ ಏನೊಂದು ಕೂಡ ಗೊತ್ತಾಗ್ತಿಲ್ಲ. ಇತ್ತ ಕಡೆ ಅದೇ ಟೈಮ್ಗೆ ಸರಿಯಾಗಿ ಶ್ರೇಷ್ಠ ಕೂಡ ಕಾಲ್ ರಿಸೀವ್ ಮಾಡಿದಾಳೆ. ನಾನು ಅನ್ಕೊಂಡಾಗೆ ಎಲ್ಲಾನು ಕೂಡ ಮಾಡಿದ್ರಲ್ವಾ, ಯಾವುದೇ ಕೂಡ ಮಿಸ್ ಆಗಬಾರ್ದು. ನಾನು ಅನ್ಕೊಂಡಿದ್ದ ಕೆಲಸ ಅನ್ಕೊಂಡಿರೋ ಟೈಮ್ಗೆ ಕರೆಕ್ಟಾಗಿ ಪೂರ್ತಿಯಾಗಿ ಮುಗಿಬೇಕಾಗತ್ತೆ. ಅರ್ಧಂಬರ್ಧ ಮುಗಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ದುಡ್ಡು ತಲುಪುವುದಿಲ್ಲ. ನೀವು ಕೆಲಸನ ಕಂಪ್ಲೀಟ್ ಆಗಿ ಮಾಡ್ತಿದ್ದಾಗೆ ನಿಮಗೆ ದುಡ್ಡು ಬಂದು ಸೇರುತ್ತೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ನಂತರ ಏನು ಮಾಡೋಕೆ ಹೊರಟಿದ್ಯಾ ಶ್ರೇಷ್ಠ, ನನಗೆ ಯಾಕೋ ಇದು ಯಾವುದು ಕೂಡ ಸರಿ ಬರ್ತಿಲ್ಲ ಅಂತ ಅನ್ನಿಸ್ತದೆ, ದಯವಿಟ್ಟು ಅರ್ಥ ಮಾಡ್ಕೋಬೇಡ ಇದೆಲ್ಲ ಅಂತ ತಾಂಡವ್ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ತಾಂಡವ್, ನಿನ್ಗೇನು ಕೂಡ ಅರ್ಥ ಆಗೋದಿಲ್ಲ, ಏನೂ ಕೂಡ ಆಗೋದಿಲ್ಲ, ಸುಮ್ಮನಿರು, ನಿನ್ಗೆ ಗೊತ್ತಿದ್ಯಾ ನಾನು ಏನು ಮಾಡ್ತಿದ್ದೀನಿ ಅಂತ, ನಿನ್ಗೆ ತೋರಿಸ್ತೀನಿ ಅಂತ ಹೇಳಿ ತಾಂಡವ್ನ ಕರ್ಕೊಂಡು ಇಲ್ಲಿ ಶ್ರೇಷ್ಠ ಹೊರಗಡೆ ಬರ್ತಾಳೆ. ಈ ಕಡೆ ತನ್ವಿ ಎಲ್ಲ ಕಡೆ ಗುಂಡನನ್ನ ಹುಡುಕ್ತಿದ್ದಾಳೆ, ಫೋಟೋ ತೋರಿಸ್ತಿದ್ದಾಳೆ. ಈ ಕಡೆ ಭಾಗ್ಯ ಕೂಡ ಹುಡುಕ್ತಿದ್ದಾರೆ. ಯಾರ ಹತ್ರ ಹೋಗಿ ಕೇಳಿದ್ರು ಕೂಡ ಯಾರು ಕೂಡ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಇತ್ತ ಕಡೆ ಭಾಗ್ಯ ತನ್ನ ಮಗ ಯಾರ ಜೊತೆ ಫೈಟ್ ಮಾಡ್ಕೊಂಡಿದ್ರು ಆ ಹುಡುಗನ ಮನೆಗೆ ಹೋಗ್ತಾರೆ. ನೋಡಪ್ಪ, ನನಗೆ ಗೊತ್ತಿದೆ ನಿನಗೆ ಅವನ ಬಗ್ಗೆ ಬೇಜಾರಿದೆ, ನೀನು ಅವನು ಫೈಟ್ ಮಾಡ್ಕೊಂಡಿದ್ರೆ ಅಂತ, ಬಟ್ ಆ ಒಂದು ಬೇಜಾರನ್ನ ಇಟ್ಕೊಂಡು ವಿಷಯನ ಮುಚ್ಚಿಟ್ಬೇಡ, ಏನಾದರೂ ಆಗಿದ್ರೆ ಹೇಳ್ಬಿಡು, ಜೊತೆಗೆ ನನ್ನ ಮಗನ್ನ ಎಲ್ಲಾದರೂ ನೋಡಿದ್ರೆ ಹೇಳು ಅಂತ. ಇಲ್ಲ ಆಂಟಿ, ನಿಜವಾಗ್ಲೂ ನಾನು ಅವತ್ತೇ ಅದನ್ನು ಮರೆತುಬಿಟ್ಟೆ. ನನ್ನ ಅಮ್ಮ ಬೈದು ಬುದ್ಧಿ ಹೇಳಿದ್ರು, ನಾನು ಅವನ ತಂಟೆಗೆ ಹೋಗೋದಿಲ್ಲ. ಈಗ ನಿಜ ಹೇಳಬೇಕು ಅಂದರೆ ಅವನ್ನ ಯಾರೋ ಸೀನಿಯರ್ಸ್ ಕರಿತಾ ಇದ್ರು ಬೇಕ್ರಿ ಹತ್ರ ಬಾ ಅಂತ. ಇವನ ಕೈಯಲ್ಲೂ ಕೂಡ ಗ್ಲೌಸ್ ಇತ್ತು, ಅವನು ಬಾಕ್ಸಿಂಗಿಗೆ ಅಂತ ಅವ್ರ ಜೊತೆ ಎಲ್ಲೋ ಹೋಗಿರ್ಬೋದು ಅನ್ಸುತ್ತೆ. ಅಂದಾಗ ಯಾವ ಬೇಕ್ರಿ ಏನು ಅಂತ ಭಾಗ್ಯ ಕೇಳಿದಕ್ಕೆ, ಇಲ್ಲಿ ಕಾರ್ನರಲ್ಲಿ ಇದೆ ಅಲ್ವಾ ಆಂಟಿ ಸ್ಕೂಲ್ ಹತ್ರ, ಅದೇ ಬೇಕ್ರಿ ಹತ್ರ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಭಾಗ್ಯ ಅಲ್ಲಿಂದ ಬೇಕ್ರಿ ಹತ್ರ ಹೊರಡ್ತಿದ್ದಾರೆ. ಈ ಕಡೆ ತನ್ವಿನ ಬೇಕ್ರಿ ಹತ್ರ ಕೂಡ ಕರ್ಸ್ಕೋತಾರೆ. ಎಲ್ಲ ಕಡೆ ಬೇಕ್ರಿ ಹತ್ರ ಕೂಡ ಹುಡುಕ್ತಿದ್ದಾರೆ. ಎಲ್ಲೂ ಕೂಡ ಇಲ್ಲಿ ತನ್ಮಯ್ ಕಾಣಿಸ್ತಾ ಇಲ್ಲ. ಎಲ್ಲ ಫ್ರೆಂಡ್ಸ್ಗೆ ಕೂಡ ಕಾಲ್ ಮಾಡ್ತಿದ್ದಾರೆ, ಯಾರು ಕೂಡ ತನ್ಮಯ್ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈ ಕಡೆ ತನ್ವಿ ಕೂಡ ಸ್ಕೂಲ್ ಹತ್ರ ಹೋಗಿ ಕೇಳ್ಕೊಂಡು ಬರ್ತಾಳೆ. ಸ್ಕೂಲ್ ಸೆಕ್ಯೂರಿಟಿ ಕೂಡ ಆಲ್ರೆಡಿ ಎಲ್ಲರೂ ಕೂಡ ಹೋಗಾಯ್ತು ಅಂತಾನೆ ಹೇಳ್ತಿದ್ದಾರೆ. ಹಾಗಾಗಿ ಏನು ಮಾಡಬೇಕು ಅಂತ ತೋಚುತ್ತೆ. ಭಾಗ್ಯ ಮತ್ತೆ ತನ್ವಿ ಕಂಗಾಲಾಗಿದ್ರೆ ಆ ಕಡೆ ಕುಸುಮ ಅವರು ಕಾಲ್ ಮಾಡ್ತಾರೆ. ಭಾಗ್ಯ ಸಿಕ್ಕದ್ನ ಗುಂಡಣ್ಣ ಅಂತ ಕೇಳಿದಕ್ಕೆ, ಇಲ್ಲ ಅತ್ತೆ, ನಾವು ಎಲ್ಲ ಕಡೆ ಹುಡುಕ್ತಾ ಇದ್ವಿ, ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂದಾಗ ನಾನು ಕೂಡ ಬರ್ತೀನಿ ಇರು ಅಂತ ಹೇಳಿ ಈ ಕಡೆ ಅಜ್ಜಿ ತಾತ ಇಬ್ರು ಕೂಡ ಬಂದಿದೆ. ಅವರು ಕೂಡ ಎಲ್ಲ ಕಡೆ ಹುಡ್ಕೊಬ್ರೆ ಭರದಲ್ಲಿದ್ದಾರೆ. ಇದರ ನಡುವೆ ತನ್ವಿ ಒಂದ್ ಕಡೆ ಹುಡುಕ್ತಾನೆ ಒಂದು ಕಾರ್ಗೆ ಡ್ಯಾಶ್ ಆಗ್ತಾಳೆ. ಡ್ಯಾಶ್ ಹೊಡೆದದ್ದು ಬೇರೆ ಯಾರದೇ ಕಾರ್ಗಲ್ಲ, ಅದು ತಾಂಡವ್ ಕಾರ್ಗೆ ಆಗಿರತ್ತೆ. ಈ ತನ್ವಿ ನೀನೇನು ಇಲ್ಲಿ ಅಂತ ಹೇಳಿದಾಗ, ಪಪ್ಪ ತನ್ಮಯ್ ಕಾಣಿಸ್ತಿಲ್ಲ ಪಪ್ಪ, ಹಾಗಾಗಿ ಎಲ್ಲ ಕಡೆ ಹುಡುಕ್ತಿದ್ದೀವಿ ಅಂದಾಗ ಅದಕ್ಕೆ ಗಾಬರಿ ಆಗ್ತಿದ್ಯಾ, ಫ್ರೆಂಡ್ ಮನೆಗೂ ಏನೋ ಹೋಗಿರ್ತಾನೆ ಅನ್ಸುತ್ತೆ, ಸ್ವಲ್ಪ ತಡವಾಗಿ ಬರ್ತಾನೆ ಬಿಡು ಅಂದಾಗ, ಇಲ್ಲಪ್ಪ ಎಲ್ಲರಿಗೂ ಕೂಡ ಕಾಲ್ ಮಾಡಿ ಕೇಳಿದ್ವಿ, ಯಾರೂ ಕೂಡ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ, ನಿಜಕ್ಕೂ ಕೂಡ ತುಂಬಾ ಗಾಬರಿ ಆಗ್ತಿದೆ ಪಪ್ಪ ಅಂತ ತನ್ವಿ ಹೇಳಿದಾಗ ಈ ಕಡೆ ತಾಂಡವ್ಗೆ ಶಾಕ್ ಆಗುತ್ತೆ. ಸರಿ ಆಯಿತು ಬಾ, ನಾನು ಕೂಡ ಹೋಗಿ ನೋಡೋಣ ಅಂತಾರೆ. ಇಲ್ಲೇ ಒಬ್ರು ಸೀನಿಯರ್ ಮನೆ ಇದೆ, ಅಲ್ಗೇನಾದರೂ ಹೋಗಿರ್ಬೋದಾ ಅಂತ ನೋಡಬೇಕು ಪಪ್ಪ ಅಂದಾಗ, ಸರಿ ಆಯಿತು ಕಾರಲ್ಲಿ ಹೋಗೋಣ ಬಾ ಅಂತ ತಾಂಡವ್ ಹೇಳಿದಾಗ ತನ್ವಿ ಸರಿ ಆಯಿತು ಅಂತ ಬರೋಕ್ ನೋಡ್ತಾಳೆ. ಬಟ್ ಶ್ರೇಷ್ಠ ಒಳಗಡೆ ಇರುವುದನ್ನ ನೋಡ್ದಂತ ತನ್ವಿ, ಇಲ್ಲ ಪಪ್ಪ ನಾನೇ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಡ್ತಾಳೆ. ನಂತರ ನೋಡಿದ್ಯಾ ತಾಂಡವ್, ನಿನ್ನ ಮಗಳಿಗೆ ಎಷ್ಟು ಕೊಬ್ಬು ಅಂತ, ನಾನು ಇಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಗಾಡಿ ಹತ್ತಲಿಲ್ಲ ಅವಳು ಅಂತಕ. ಈಗ ಇದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಕೂರೋ ಸಮಯ ಅಲ್ಲ ಶ್ರೇಷ್ಠ, ನಡಿ, ನನ್ನ ಮಗ ಕಾಣಿಸ್ತಿಲ್ವಂತೆ ಹುಡ್ಕೋಣ ಅಂದಾಗ, ಏನು ಮಾತಾಡ್ತಿದ್ಯಾ ತಾಂಡವ್, ನಿನ್ನ ಮಗ ಕಾಣಿಸ್ತಿಲ್ಲ ಅಂತ ನಾನೇನು ಮಾಡಲಿ ಅಂತಕ, ಏನು ಮಾತಾಡ್ತಿದ್ಯಾ, ನನ್ನ ಮಗ ಕಾಣಿಸ್ತಿಲ್ಲ, ಅಲ್ಲಿ ನಾವು ಹುಡುಕ್ಬೇಕಲ್ವಾ ಅಂತ ತಾಂಡವ್ ಹೇಳಿದಕ್ಕೆ, ಹೌದೌದು ಭಾಗ್ಯ ಇದೇ ರೀತಿ ಕೆಲಸ ಮಾಡ್ತಾನೆ ಇರ್ತಾಳೆ, ನೀನು ಅದನ್ನು ಸರಿಪಡಿಸ್ಕೊಂಡು ಇದು ಮಾಡ್ತಾನೆ ಇರು,
ಸುಮ್ಮನೆ ನೀನಿರು, ಅವ್ನು ಬರ್ತಾನೆ, ಎಲ್ಲೂ ಹೋಗಿರೋದಿಲ್ಲ, ಆ ಭಾಗ್ಯ ಮಾಡೋ ಕೆಲಸಕ್ಕೆ ನೀನು ಯಾಕೆ ಎಲ್ಲದಕ್ಕೂ ಕೂಡ ತಲೆ ಕೊಡ್ತೀಯಾ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ, ಸುಮ್ಮನೆ ಈ ರೀತಿ ಎಲ್ಲ ಮಾತಾಡಬೇಡ ಶ್ರೇಷ್ಠ, ನೀನು ನನ್ನ ಮಗನ ನಾನು ಹುಡುಕ್ಲೇಬೇಕು, ನೀನು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹುಡುಕ್ತೀನಿ ಅಂತ ಹೇಳಿ ತಾಂಡವ್ ಹೇಳಿದಾಗ, ಸರಿ ಆಯಿತು ನೀನೇ ಹೋಗಿ ಹುಡುಕೋ, ನಾನು ಯಾಕೆ ಬರಲಿ ಅಂದ ತಕ್ಷಣ ಇಲ್ಲಿ ಶ್ರೇಷ್ಠನೇ ಬಿಟ್ಟು ತಾಂಡವ್ ಕಾರ್ ತಗೊಂಡು ಹೊರಟೇ ಬಿಡ್ತಾರೆ. ಈ ಕಡೆ ಎಲ್ಲ ಕಡೆ ಭಾಗ್ಯ ತನ್ವಿ ಹುಡುಕ್ತಿರ್ತಾರೆ, ಕುಸುಮವ್ರು ಕೂಡ ಇರ್ತಾರೆ. ಈ ಕಡೆ ತಾಂಡವ್ ಬಂದಿದ್ದೆ ಆ ಕುಸುಮವ್ರ ಹತ್ರ ರುಚಿಗೆ ಹೇಳ್ತಿದ್ದಾರೆ, ಈ ಕಡೆ ಏನು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂದಾಗ, ನನ್ನ ಮಗನ ನೆಟ್ಟಿಗೆ ನೋಡ್ಕೊಳಕ್ ಬರಲ್ವಾ, ನಾನು ಹಾಗೆ ನೋಡ್ಕೋತೀನಿ ಹೀಗೆ ನೋಡ್ಕೋತೀನಿ ಅಂದ, ಇವಾಗ ನೋಡಿದ್ರೆ ಇದೇ ನಾನು ನೀನು ನೋಡ್ಕೊಳ್ಳೋ ರೀತಿ, ನನ್ನ ಮಗ ಎಲ್ಲಿ, ನನ್ನ ಮಗ ಕಾಣಿಸ್ಲಿಲ್ಲ ಅಂದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ತಾಂಡವ್ ಭಾಗ್ಯ ಮೇಲೆ ರೇಗ್ತಾ ಇದ್ರೆ, ಏನು ಮಾತಾಡ್ತೀಯ ನೀನು ಅಂತ ಕುಸುಮವ್ರು ಕೇಳ್ತಾರೆ. ಹೌದು, ಇನ್ನೂ ಯಾಕಪ್ಪ ಕುಸುಮಾಂಬೆ ಬರಲೇ ಇಲ್ಲ ಅಂತ ಅನ್ಕೋತಿದ್ದೆ, ನೀನು ಸುಮ್ಮನಿರಮ್ಮ, ಮಾಡೋದಕ್ಕೆಲ್ಲ ಸಮರ್ಥನೆ ಮಾಡ್ಕೊಂಡು ಬರಬೇಡ, ಇದೇ ರೀತಿ ಹುಡ್ತಾ ಕುತ್ಕೊಂಡ್ರೆ ಖಂಡಿತ ನನ್ನ ಮಗ ಸಿಗೋದಿಲ್ಲ, ಸುಮ್ಮನೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಒಳ್ಳೇದು, ನಾನು ಹೋಗಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ತಾಂಡವ್ ಹೊರಡ್ತಾರೆ. ತದನಂತರ ಇಲ್ಲಿ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ತನ್ಮಯ್ ಏನಾದರೂ ಆದೀಶ್ವರ್ ಅವ್ರ ಹತ್ರ ಹೋಗಿರ್ಬೋದಾ ಬಾಕ್ಸಿಂಗ್ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಅನ್ಕೊಂಡಾಗ, ಮೊದಲು ಕಾಲ್ ಮಾಡಿ ತಿಳ್ಕೊಂಬಿಡೋಣ ಅಂತ ಕುಸುಮವ್ರು ಹೇಳ್ತಾರೆ. ಈ ಕಡೆ ತನ್ವಿಗೆ ಕಾಲ್ ಮಾಡು, ಪೂಜಾಗೆ ಆದಿಗೆ ಕೊಡಲಿ, ಎಲ್ಲ ವಿಷಯನೂ ಹೇಳೋಣ ಅವನಿಗೆ ಅಂದಾಗ, ಬೇಡ ಬೇಡ ಅವ್ರಿಗೆ ಫೋನಲ್ಲಿ ಏನೂ ಹೇಳೋದು ಬೇಡ, ನಾನೇ ಹೋಗಿ ಅವ್ರ ಮನೆ ಹತ್ರ ಎಲ್ಲ ವಿಷಯನೂ ನಿಧಾನವಾಗಿ ತಿಳಿಸ್ತೀನಿ ಅಂತ ಹೇಳಿ ಭಾಗ್ಯ ಹೊರಡ್ತಾರೆ. ಈ ಕಡೆ ತನ್ವಿ ಕುಸುಮವ್ರು ಕೂಡ ಎಲ್ಲ ಕಡೆ ಹುಡ್ಕೋದಕ್ಕೆ ಮುಂದಾಗ್ತಾರೆ. ಈ ಕಡೆ ಗುಂಡಣ್ಣ ರೌಡಿಗಳು ಅಲ್ಲಿಂದ ಹೋಗ್ತಿದ್ದಾಗೆ ಅವರ ಫೋನ್ನ ತಗೊಂಡಿದ್ದೆ ಅಮ್ಮಂಗೆ ಕಾಲ್ ಮಾಡೋಕೆ ಅಂತ ಮುಂದಾಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಭಾಗ್ಯ ಕೂಡ ಆಟೋ ಹತ್ಕೊಂಡು ಆದಿ ಮನೆಗೆ ಅಂತ ಹೋಗೋಕೆ ನೋಡಿದ್ರೆ, ಅಷ್ಟರಲ್ಲಿ ಅಲ್ಲೇ ಶ್ರೇಷ್ಠ ಇದ್ದಿದ್ದೆ, ಏನು ಭಾಗ್ಯ ನಿನ್ನ ಮಗನ ಹುಡುಕ್ತಾ ಇದೆಯಾ, ಇದೇ ಆಗೋಯ್ತಲ್ವ ನಿನಗೆ, ಬೀದಿ ಬೀದಿ ತಿರ್ಗೋದು, ನಾನು ಆ ಸಾಧನೆ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಅಂತ ಇದೇ ಮಾಡ್ಕೊಂಡು ನಿಂತಿದ್ಯಾ, ಯಾವುದೇ ಕಾರಣಕ್ಕೂ ನಿನ್ನ ಮಗ ಸಿಗ್ತಾನೆ ಅಂತ ನೀನು ಅನ್ಕೋಬೇಡ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಈ ಕಡೆ ನಿನ್ನಂಥವಳ ಮಾತಿಗೆ ತಲೆ ಕೆಡ್ಸ್ಕೊಂಡು ಕೂರುವುದಿಲ್ಲ, ನನಗೆ ಸಮಯ ಇಲ್ಲ ಅಂತ ಭಾಗ್ಯ ಹೊರಡ್ತಾರೆ. ನಂತರ ಆಟೋದಲ್ಲಿ ಹೋಗ್ಬೇಕಿದ್ರೆ ಮಗ ತನ್ಮಯ್ ಕಾಲ್ ಮಾಡ್ತಾರೆ, ನನ್ನ ಕಿಡ್ನಾಪ್ ಮಾಡಿಬಿಡ್ತಾರಮ್ಮ, ಆದಿ ಮಾಮನ ಕೂಡ ಕಿಡ್ನಾಪ್ ಮಾಡ್ತಾರೆ ಅಂದಾಗ ಭಾಗ್ಯ ಶಾಕ್ ಆಗ್ತಾರೆ. ದಯವಿಟ್ಟು ಬೇಗ ಮಾಮ ಅಂತಿರ್ಬೇಕಾದ್ರೆ ರೌಡಿಗಳು ಬಂದಿದೆ, ಆ ಒಂದು ಫೋನನ್ನು ಕಿತ್ಕೋತಾರೆ. ಈ ಕಡೆ ಫೋನ್ ಕಟ್ ಆಗುತ್ತೆ, ಭಾಗ್ಯ ಶಾಕ್ ಆಗ್ತಾರೆ. ತದನಂತರ ಗುಂಡಣ್ಣ ಅಲ್ಲಿಂದ ತಪ್ಪಿಸ್ಕೋತಾರೆ. ಈ ಕಡೆ ಭಾಗ್ಯಗೆ ಅನ್ನಿಸ್ತದೆ, ಹೌದು ಇದನ್ನೆಲ್ಲ ಮಾಡಿರೋದು ಶ್ರೇಷ್ಠನೇ ಅನ್ಸುತ್ತೆ, ಯಾವುದೇ ಕಾರಣಕ್ಕೂ ನಿನ್ನ ಮಗ ಸಿಗೋದಿಲ್ಲ ಅಂತ ಹೇಳಿದ್ಲು ಅಂತ ಅನ್ಕೊಂಡಿದ್ದೆ. ಮತ್ತೆ ಶ್ರೇಷ್ಠ ಬಳಿಗೆ ಬರ್ತಾರೆ. ಈ ಕಡೆ ಶ್ರೇಷ್ಠ ಆಲ್ರೆಡಿ ತಾಂಡವ್ಗೆ ಕಾಲ್ ಮಾಡಿ ತಾಂಡವ್ ಜೊತೆ ಜಗಳ ಮಾಡಿರ್ತಾರೆ, ನೀನು ನನ್ನನ್ನು ಬಿಟ್ಟು ಹೋದೆ ಅಲ್ವಾ, ಎಷ್ಟು ಸರಿ ನೀನು ಹಾಗೆ ಹೀಗೆ ಅಂತ. ಅಷ್ಟರಲ್ಲಿ ಭಾಗ್ಯ ಕೂಡ ಬಂದಿದೆ, ಏ ಶ್ರೇಷ್ಠ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀನೇ ಅಲ್ವಾ ನನ್ನ ಮಗನ ಕಿಡ್ನಾಪ್ ಮಾಡಿಸಿರೋದು, ಎಲ್ಲಿದ್ದಾನೆ ಹೇಳು ನನ್ನ ಮಗ ಅಂತ ಭಾಗ್ಯ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ, ನನಗೇನು ಗೊತ್ತು ನಿನ್ನ ಮಗ ಎಲ್ಲೆದಾನೆ ಅಂತ, ನಿನ್ನ ಮನೇಲಿ ಆಗೋ ಪ್ರಾಬ್ಲಮ್ಸ್ಗೆಲ್ಲ ನಾನೇ ಕಾರಣ ಅಂತ ಅನ್ಕೊಂಡಿದ್ಯಾ ನೀನು ಅಂತ ಶ್ರೇಷ್ಠ ಹೇಳಿದಾಗ, ಅವತ್ತು ತನ್ವಿ ಕಾಣಿಸ್ತಾ ಇದ್ದಾಗ ನನಗೆ ನಿನ್ನ ಮೇಲೆ ಡೌಟ್ ಇತ್ತು, ಆದರೆ ಯಾವುದೇ ರೀತಿ ಪ್ರೂಫ್ ಸಿಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನಾದೆ, ಈಗೇನಾದರೂ ನನ್ನ ಮಗನಿಗೆ ಏನಾದರೂ ನೀನೇ ಮಾಡಿದ್ದು ಅಂತ ಗೊತ್ತಾದರೆ ನಿನ್ನನ್ನಂತೂ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಸುಮ್ಮನೆ ಹೋಗು, ನಾನು ಏನೂ ಕೂಡ ಮಾಡಿಲ್ಲ ಅಂತಾನೆ ಶ್ರೇಷ್ಠ ಹೇಳ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಶ್ರೇಷ್ಠ ಮಾಡಿಲ್ಲ ಅಂದರೆ ಮತ್ತೆ ಯಾರು ಮಾಡಿರ್ಬೋದು ಅನ್ನೋ ಗೊಂದಲ ಇದೆ. ಇದರ ಜೊತೆಗೆ ಭಾಗ್ಯ ಅಲ್ಲಿಂದ ಹೋಗ್ತಿದ್ದಾಗೆ ಈ ಕಡೆ ಮತ್ತೆ ತನ್ವಿ ಜೊತೆ ಹುಡುಕಾಡೋದಕ್ಕೆ ಶುರು ಮಾಡ್ಕೋತಾರೆ. ಅದರ ನಡುವೆ ಆದಿ ಕೂಡ ಹುಡ್ಕೋ ಬರದಲ್ಲಿ ಇರ್ತಾರೆ. ಇದರ ನಡುವೆ ಆದಿಯನ್ನ ರೌಡಿಗಳು ಬಂದಿದ್ದೆ ಲಾಕ್ ಮಾಡಿ ಎತ್ತಾಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಆದಿ ಮತ್ತೆ ಗುಂಡಣ್ಣನನ್ನ ಎಳ್ಕೊಂಡು ಹೋಗಿದ್ಯಾರು, ಅದೇ ಒಂದು ಬಾಕ್ಸಿಂಗ್ ಅಲ್ಲಿ ಜಗಳ ಆಗಿತ್ತಲ್ವಾ, ಅವ್ರೇನಾದ್ರು ಎತ್ತಾಕೊಂಡು ಕರ್ಕೊಂಡು ಹೋಗಿರ್ಬೋದಾ? ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.